ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರೂ ಸಹ ಸ್ಕಿಪ್ ಮಾಡ್ದಲೆ ಎಂಡ್ವರೆಗೂ ಈ ವಿಡಿಯೋ ನೋಡಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ನಾನು. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಕೇಳ್ಕೊತಾ ಇದ್ದೀನಿ. ಏನಪ್ಪ ಇವಳು ಮೊದಲನೇ ವಿಡಿಯೋ ಅಂತ ಯಾವುದೋ ದೇವಸ್ಥಾನ ತೋರಿಸ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ರಾ? ಬರ್ರಿ, ಯಾರು ಯೋಚನೆ ಮಾಡ್ತೀವಿ, ಏಕೆಂದರೆ ನಾವು ಇವತ್ತು ಬಂದಿರೋದು ಸಾವಿರಾರು ವರ್ಷದ ಹಳೆಯ ದೇವಸ್ಥಾನ ಕಣ್ರಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಟ್ಟಿಲುಗಳಿಂದ ಕೂಡಿರುವ ದೇವಸ್ಥಾನ ಅಂದರೆ ಈ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆಯಪ್ಪ ಅಂದರೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಿಂದ 10 ಕಿಲೋಮೀಟರ್ ದೂರದ ಬೆಟ್ಟದಪುರದಲ್ಲಿದೆ. ಸದಾ ಹಚ್ಚ ಹಸಿರಿನಿಂದ ಕೂಡಿರುವ ದೇವಸ್ಥಾನ ಇದಾಗಿದ್ದು 3658 ಮೆಟ್ಟಿಲುಗಳಿಂದ ಕೂಡಿದೆ. ಈ ಬೆಟ್ಟಕ್ಕೆ ನಾನಾ ಬಗೆಯ ಹೆಸರುಗಳಿದ್ದವು. ಆ ಹೆಸರುಗಳು ಯಾವ್ಯಾವಪ್ಪ ಅಂದರೆ ಮಲ್ಲಯ್ಯನ ಬೆಟ್ಟ, ಶ್ರೀಗಿರಿ ಬೆಟ್ಟ, ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ, ಗಿರಿ ಬೆಟ್ಟ, ಬೆಟ್ಟದ ಮಲ್ಲೇಶ್ವರ, ಹೀಗೆ ನಾನಾ ರೀತಿಯ ಹೆಸರುಗಳಿಂದ ಕರೆಯುತ್ತಾರೆ. ಈ 3500 ಬೆಟ್ಟ ಹತ್ತುವಾಗ ಹಳ್ಳಿಯ ವಿಶ್ರಾಂತಿ ಮಂಟಪಗಳಿದ್ದು ಆ ಪ್ರತಿ ಮಂಟಪದಲ್ಲಿಯೂ ಸುಂದರವಾದ ನಂದಿಯ ವಿಗ್ರಹಗಳಿವೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಶಿವನ ಮುಂದೆ ಎಂದೂ ನಂದಿ ಇದ್ದೇ ಇರುತ್ತಾರೆ. ಹಾಗೆ ಪ್ರತಿ ಮಂಟಪಗಳಲ್ಲಿಯೂ ಒಂದೊಂದು ನಂದಿಯ ವಿಗ್ರಹಗಳಿದೆ. ಈ ದೇವಸ್ಥಾನಕ್ಕೆ ಕೆಲವರು ದರ್ಶನಕ್ಕೆ ಬರ್ತಾರೆ, ಇನ್ನು ಕೆಲವರು ಟ್ರಕ್ಕಿಂಗ್ ಬರ್ತಾರೆ. ಬೆಟ್ಟ ಹತ್ತುವಾಗ ಒಂದು ಕೊಳವಿದೆ. ಇಲ್ಲಿನ ಕೊಳವು ಸದಾಕಾಲ ನೀರಿನಿಂದ ಆವೃತವಾಗಿರುತ್ತದೆ. ಎಂದೂ ನೀರಿಲ್ಲ ಎಂದು ಯಾರೂ ಸಹ ಹೇಳಿರುವ ಇತಿಹಾಸವೇ ಇಲ್ಲ. ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ, ಎಷ್ಟು ಸುಂದರವಾಗಿದೆ ಸುತ್ತಮುತ್ತಲಿನ ವಾತಾವರಣ ಅಂತ. ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಪ್ರತಿ ವರ್ಷವೂ ಸಹ ದೀಪಾವಳಿಗೆ ಒಮ್ಮೆ ಇಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಗೆ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತಾರೆ. ನಿಮ್ಗೆ ಅನಿಸ್ಬೋದು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಗೆ ಹೆಸರು ಬಂತು ಅಂತ. ಹೌದು, ಈ ಜಾತ್ರಾ ಸಮಯದಲ್ಲಿ ಮಳೆರಾಯನು ಮೊದಲ ಸಿಡಿಲು ಅಂದರೆ ಮಳೆರಾಯನ ಮೊದಲ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯಾದ ಅಂದರೆ ಶಿವಲಿಂಗದ ಮೇಲೆ ಬಡಿಯುತ್ತಂತೆ. ಏನಪ್ಪ ಮಳೆರಾಯ ಸಿಡಿಲು ಏನು ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇಲ್ಲಿನ ಜನರ ಹೇಳಿಕೆಯ ಪ್ರಕಾರ ಮಳೆರಾಯನು ಸಿಡಿಲ ಮೂಲಕ ಮಲ್ಲಿಕಾರ್ಜುನ ಸ್ವಾಮಿಗೆ ತನ್ನ ಗೌರವವನ್ನು ಸಲ್ಲಿಸುತ್ತಾನೆ ಎಂದರ್ಥ. ಮಲ್ಲಿಕಾರ್ಜುನ ಸ್ವಾಮಿಗೆ ಸಿಡಿಲು ಬಡಿದ ನಂತರ ಇಲ್ಲಿಯ ದೇವಾಲಯಗಳಲ್ಲಿ ಪ್ರಧಾನ ದೇವರಾದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ತಾಯಿ ಗಿರಿಜಾಂಬಿಕೆಯ ಕಲ್ಯಾಣ ಮಹೋತ್ಸವವನ್ನು ನಡೆಸುತ್ತಾರಂತೆ. ಹೀಗೆ ಹಲವಾರು ವರ್ಷಗಳಿಂದ ಪ್ರತಿ ದೀಪಾವಳಿಯಲ್ಲಿಯೂ ವಿಶೇಷ ಪೂಜೆ, ಜಾತ್ರೆ, ಮಹೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇನ್ನು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಹಲವಾರು ವಿಷಯಗಳನ್ನು ಹೊತ್ತು ಮತ್ತೆ ನಿಮ್ಮಲ್ಲಿಗೆ ನಾನು ಬರ್ತಾ ಇರ್ತೀನಿ. ಧನ್ಯವಾದಗಳು.